ಹಾಯ್ ಫ್ರೆಂಡ್ಸ್, ಇವತ್ತೊಂದು ನಾನು ಒಳ್ಳೆಯ ಬಿಸ್ನೆಸ್ ಐಡಿಯಾನ ತೊಗೊಂಬಂದಿದ್ದೀನಿ. ಇದು ನೋಡಿ, ಇದು ಪಾಪಡೆ. ಇದು ಮಾರ್ಕೆಟಲ್ಲಿ ನಿಮಗೆ 80 ರೂಪಾಯಿ ಕೆಜಿ ಹಾಗೆ ಸಿಗುತ್ತೆ ಹೋಲ್ಸೇಲ್ ಅಂಗಡಿಗಳಲ್ಲಿ. ಇದನ್ನು ನೀವು ತಂದು ಎಣ್ಣೆಯಲ್ಲಿ ಕರಿಯಬೇಕು. ಈಗ ನೋಡಿ, ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಇದನ್ನು ಎಲ್ಲ ಕರಿಯಬೇಕು. ಇದು ನಾನು ನಿಮ್ಮ ಸಲುವಾಗಿ ನಿಮಗೆ ಐಡಿಯಾ ಸಿಗಲಿ ಅಂತ ನಿಮ್ಮ ಸಲುವಾಗಿ ತಂದು ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನಾನೇನು ಇದು ಬಿಸ್ನೆಸ್ ಮಾಡಲ್ಲ, ಆದರೆ ನಮ್ಮ ಯೂಟ್ಯೂಬ್ ವೀಕ್ಷಕರ ಸಲುವಾಗಿ ನಾನು ಈ ಥರ ತಂದು ತೋರಿಸೋಣ ಅಂತ ಹೇಳಿ ನಾನು ತೊಗೊಂಡು ಬಂದಿದ್ದೀನಿ. ಯಾರು ಏನೂ ಕೆಲಸ ಇಲ್ಲ ಅನ್ನೋರು ಈ ಥರ ಮಾಡಿ, ಇದರಿಂದ ನೀವು ಹಣ ಸಂಪಾದನೆ ಮಾಡ್ಬೋದು. ಏನು ಕಲಿಬೇಕಂತಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಸಣ್ಣವರು, ಪ್ರತಿಯೊಬ್ಬರು, ವಯಸ್ಸಾದವರು ಯಾರು ಬೇಕಾದರೂ ಇದನ್ನು ಮಾಡಿ ಕೊಡ್ಬೋದು. ಈಗ ನೋಡಿ, ಇದನ್ನು ಎಲ್ಲನೂ ಕರೆದು ಇಟ್ಕೋಬೇಕು. ನೀವು ಆರಾಮಾಗಿ ಈ ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಇರುತ್ತಲ್ವ, ಅಲ್ಲಿ ಎಲ್ಲ ನೀವು ಹೋಗಿ ಕೇಳಿದರೆ ಅವರು ತಗೋತಾರೆ. ನೀವು ಈ ಥರ ಮಾಡಿಕೊಂಡು ತೊಗೊಂಡು ಹೋಗಿ ಕೊಟ್ಟರೆ ಅವರು ಆರಾಮಾಗಿ ತಗೋತಾರೆ. ಈ ನಮ್ಮ ಏರಿಯಾದಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಇರುತ್ತಲ್ಲ, ಅಲ್ಲಿನೂ ತಗೋತಾರೆ, ಮಾರ್ಕೆಟಲ್ಲಿನೂ ತಗೋತಾರೆ. ಎಲ್ಲ ಕಡೆ ನೀವು ಹೋಗಿ ವಿಚಾರಿಸ್ಕೊಂಡು, ನಾ ಹೀಗೆ ಮಾಡಿಕೊಂಡು ತೊಗೊಂಡು ಬರ್ತೀನಿ, ನೀವು ತಗೋತೀರಾ ಅಂತ ಕೇಳಿ, ಅಲ್ಲಿ ಹೋಗಿ ಕೇಳಿದರೆ ಅವರು ಆರಾಮಾಗಿ ತಗೋತಾರೆ. ನೀವು ನಿಮ್ಮ ಮಕ್ಕಳ ಹತ್ತಿರ ನೀವು ಕಳಿಸು ಸೇಲ್ ಮಾಡ್ಬೋದು. ಆಮೇಲೆ ದೊಡ್ಡವರು, ನಿಮ್ಮ ಮನೆ ಗಂಡು ಮಕ್ಕಳು ದೊಡ್ಡವರು, ಅವರು ಹೋಗಿ ಸೇಲ್ ಮಾಡ್ಬೋದು. ನೀವು ಹೋಗ್ಲಿಕ್ಕಾದ್ರೆ ನೀವು ಹೋಗಿ ಸೇಲ್ ಮಾಡ್ಬೋದು. ಯಾರು ಬೇಕಾದರೂ ಹೋಗಿ ಸೇಲ್ ಮಾಡ್ಬೋದು. ಇದೇನು ಕಷ್ಟದ ಕೆಲಸ ಅಲ್ಲ, ಏನಿಲ್ಲ, ಆರಾಮಾಗಿ ನೀವು ಮಾಡ್ಕೋಬೋದು. ಇದರಲ್ಲಿ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ಮಾಡಿಕೊಂಡು. ಇದೇ ಥರ ವಟಾಣಿ, ಶೇಂಗಾ, ಆಮೇಲೆ ಕಡಲೆ ಇವೆಲ್ಲನೂ ನೀವು ತಂದು ಪಾಕೆಟ್ ಮಾಡಿ ನೀವು ಸೇಲ್ ಮಾಡ್ಬೋದು. ಇದರಿಂದನೂ ಹಣ ಬೇಕಾದಷ್ಟು ಸಂಪಾದನೆ ಮಾಡ್ಬೋದು. ಆದರೆ ಕಷ್ಟಪಡಬೇಕು. ಅಲ್ಲಲ್ಲಿ ಅಂಗಡಿಗೆ ಹೋಗಿ ಕೇಳಿ ಮಾಡಿ ಫಸ್ಟಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಗಿರಾಕಿ ಎಲ್ಲ ಸಿಕ್ಕಿದ ಮೇಲೆ ನಿಮಗೆ ಆರಾಮಾಗಿ ಮಾಡೋದು, ತೊಗೊಂಡು ಹೋಗಿ ಕೊಡೋದು ಅಷ್ಟೇ ಇರುತ್ತೆ. ಈ ಥರ ಮಾಡಿಕೊಂಡು ನೀವು ಹಣ ಸಂಪಾದನೆ ಮಾಡ್ಬೋದು. ಈಗ ನೋಡಿ, ನಾನು ಎಲ್ಲನೂ ಕರೆದು ಇಟ್ಕೊಂಡಿದ್ದೀನಿ. ಒಂದು 1/4 kg ಅಷ್ಟು ತೊಗೊಂಡು ಬಂದಿದ್ದೆ ನಿಮಗೆ ತೋರಿಸೋಣ ಅಂತ ಹೇಳಿ. ಈಗ ನೋಡಿ, ಕರೆದಾದ್ಮೇಲೆ ಅದು ಸ್ವಲ್ಪ ಆರಬೇಕು. ಎಲ್ಲ ಆರಿದೆ. ಈಗ ನಾನು ಈ ಥರ ಪಾಕೆಟಲ್ಲಿ ಇದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ, ಎಲ್ಲನೂ ಹಾಕ್ತಾಯಿದ್ದೀನಿ. ನೀವೊಬ್ಬ ಮಾರ್ಕೆಟಲ್ಲಿ ಯಾವ ಥರ ಪ್ಯಾಕಲ್ಲಿ ಹಾಕಿರ್ತಾರೆ ಅದನ್ನೆಲ್ಲ ನೋಡಿ ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಎಲ್ಲನೂ ಈ ಥರ ಹಾಕ್ಕೊಂಡು ಆಮೇಲೆ ಈ ಥರ ಎಲ್ಲ ಹಾಕ್ಕೋಬೇಕು. ಒಂದರಲ್ಲಿ ಹೆಚ್ಚು, ಒಂದರಲ್ಲಿ ಕಡಿಮೆ ಹಾಕ್ಕೋಬೇಡಿ. ಎಲ್ಲದರಲ್ಲೂ ಅಷ್ಟು ಸೇಮ್ ಹಾಕಿ. ಹೀಗೆ ಮಾಡಿ ನೀವು ಸೇಲ್ ಮಾಡೋದ್ರಿಂದ ನೀವು ಹಣ ಸಂಪಾದನೆ ಮಾಡ್ಬೋದು. ಇದೇ ಥರ ಬೇರೆ ಬೇರೆ ಕಾಳುಗಳು, ಈ ಹೊರಗಡೆ ಏನೇನಿರುತ್ತಲ್ಲ ಅಂಗಡೀಲಿ ಎಲ್ಲ, ಆ ಥರ ಎಲ್ಲ ತಂದು ನೀವು ಪ್ಯಾಕ್ ಮಾಡಿ ಇದೇ ಥರ ಪ್ಯಾಕ್ ಮಾಡಿಕೊಂಡು ಅಲ್ಲಿ ಕೊಡ್ಬೋದು. ನಿಮಗೆ ಎಷ್ಟು ಖರ್ಚಾಗಿದೆ ಎಲ್ಲ ನೀವು ಲೆಕ್ಕ ಹಾಕ್ಕೊಂಡು ನಮಗೆ ಎಷ್ಟಕ್ಕೆ ಕೊಟ್ಟರೆ ನಮಗೆ ಲಾಭ ಉಳಿಯುತ್ತೆ ಅದೆಲ್ಲವನ್ನು ಲೆಕ್ಕ ಮಾಡಿಕೊಂಡು ನಿಮಗೆ ಪ್ರಾಫಿಟ್ ಎಷ್ಟು ಬರುತ್ತೆ, ನಾವು ಖರ್ಚು ಮಾಡಿದ್ದೆಷ್ಟು ಎಲ್ಲನೂ ನೀವು ಲೆಕ್ಕ ಹಾಕ್ಕೋಬೇಕು. ಹಾಕ್ಕೊಂಡು ನಮಗೆ ಎಷ್ಟಕ್ಕೆ ಕೊಟ್ಟರೆ ನಮ್ಗೆ ಉಳಿಯುತ್ತೆ ಪ್ರತಿಯೊಂದನ್ನು ನೀವು ಲೆಕ್ಕ ಹಾಕ್ಕೊಳ್ಳಿ. ಇಷ್ಟಕ್ಕೆ ಕೊಟ್ಟರೆ ಲಾಭ ಇರುತ್ತೋ ಇಲ್ವೋ ಎಲ್ಲ ಲೆಕ್ಕ ಹಾಕ್ಕೊಂಡು ನೀವು ಕೊಡಿ. ಇದರಿಂದ ನೀವು ಆರಾಮಾಗಿ ಸೇಲ್ ಮಾಡು. ಇದಕ್ಕೇನು ಕಲಿಬೇಕಂತಿಲ್ಲ, ಏನಿಲ್ಲ. ಇದು ಯಾರು ಬೇಕಾದರೂ ಮಾಡ್ಬೋದು. ಇದರಿಂದನೂ ನೀವು ಹಣ ಸಂಪಾದನೆ ಮಾಡ್ಬೋದು. ಈಗ ನೋಡಿ, ಈ ಥರ ಎಲ್ಲನೂ ನೀವು
ಈ ಹೋಲ್ಸೇಲ್ ಪ್ಯಾಕೆಟ್ ಕವರ್ ಎಲ್ಲ ಅಲ್ಲಿ ಹೋಲ್ಸೇಲ್ ಅಂಗಡೀಲಿ ಸಿಗುತ್ತೆ. ಇದೆಲ್ಲ ತಂದು ನೀವು ಇಟ್ಕೊಂಡು ಮಾಡ್ಬೋದು. ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ತಗೋತಾರೆ. ಇವು ಗಂಡು ಮಕ್ಕಳಾದರೆ ನೀವು ಬಾರ್ಗಳಲ್ಲಿ ಇಂಥ ಕಡೆ ಎಲ್ಲ ಅಲ್ಲಿಂದ ಬಾರ್ಗಳಲ್ಲಂತೂ ಇದು ತುಂಬ ಸೇಲಾಗುತ್ತೆ. ಆರಾಮಾಗಿ ತುಂಬ ಸೇಲಾಗುತ್ತೆ. ನಿಮ್ಮಲ್ಲಿ ಗಂಡು ಮಕ್ಕಳು ಹೋಗೋದಾದರೆ ಅವರಿದ್ದರೆ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸಿ. ಬಾರಲ್ಲಿ ತುಂಬ ಜಾಸ್ತಿನೇ ಸೇಲಾಗುತ್ತಿದ್ದು ಈ ಥರ. ಇದು ನಮ್ಮ ರಿಲೇಷನಲ್ಲಿ ಒಬ್ಬರು ಇದನ್ನು ಮಾಡ್ತಾರೆ. ಅವರು ಪ್ರತಿಯೊಂದು ಅಂಗಡಿಲೂ ತೊಗೊಂಡು ಹೋಗಿ ಹಾಕ್ತಾರೆ. ಅದನ್ನು ನೋಡಿ ನನಗೆ ಐಡಿಯಾ ಬಂತು, ಈ ಥರ ಮಾಡಿಕೊಂಡು ತೋರಿಸೋಣ ವೀಕ್ಷಕರಿಗೆ ಅಂತ ಹೇಳಿ ನನಗೆ ಐಡಿಯಾ ಬಂತು. ಹೀಗಾಗಿ ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಈ ಥರ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಮಾಡಿಕೊಂಡು ನೀವು ಸೇಲ್ ಮಾಡಿ. ಮನೆಯಲ್ಲೇ ಎಲ್ಲರೂ ಕೂತು ಆರಾಮಾಗಿ ಮಾಡ್ಬೋದು. ಅವರು ಇವರು ಅಂತ ಏನಿಲ್ಲ, ಪ್ರತಿಯೊಬ್ಬರು ಮಾಡ್ಬೋದು ಇದನ್ನು. ಬೇಕಾದ ವಟಾಣಿ ಕಾಳು ಎಲ್ಲ ರೆಡಿ ಸಿಗುತ್ತೆ, ಕೆ ಜಿಗಟ್ಟಲೆ ರೆಡಿ ಸಿಗುತ್ತೆ. ಅದೆಲ್ಲ ತಂದು ನೀವು ಮಾಡ್ಬೋದು. ಈ ಥರ ನೀವು ಒಂದು ಇದರಲ್ಲಿ ಪಣತಿಯಲ್ಲಿ ಎಣ್ಣೆ ಹಾಕ್ಕೊಂಡು ದೀಪ ಹಚ್ಕೊಂಡು, ದೀಪದ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ದೀಪ ಹಚ್ಕೊಂಡು ಅದರಲ್ಲಿ ನೀವು ಹಿಂಗೆ ಬಿಸಿ ಮಾಡಿದಾಗ ಅದು ಎಲ್ಲ ಅಂಟ್ಕೊಳ್ಳುತ್ತೆ, ಪ್ಯಾಕ್ ಆಗುತ್ತೆ. ಈ ಥರ ಹಿಡ್ಕೊಂಡು ದೀಪದಲ್ಲಿ ಈ ಥರ ಇದು ಮಾಡಿದಾಗ ಅದು ಫುಲ್ಲು ಪ್ಯಾಕ್ ಆಗುತ್ತೆ. ಆ ಬಿಸಿಗೆ ಪ್ಲಾಸ್ಟಿಕ್ ಕವರ್ ಎಲ್ಲ ಅಂಟ್ಕೊಳ್ಳುತ್ತೆ ಅದು. ಈ ಥರ ಮಾಡಿಕೊಂಡು ನೀವು ಇದನ್ನು ಪ್ಯಾಕ್ ಮಾಡ್ಕೊಳ್ಳಿ. ಇದು ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು. ಇದು ಫಸ್ಟ್ ಇದೊಂದು ನೀವು ಶುರು ಮಾಡಿ, ಆಮೇಲೆ ನಿಮಗೆ ಎಲ್ಲ ಐಡಿಯಾಗಳು ಬರುತ್ತೆ. ಇದರ ಅಂಗಡಿಗಳಲ್ಲಿ ಕೊಡೋ ಐಟಮ್ ತುಂಬ ಇರುತ್ತವೆ, ಪಾಕೆಟ್ಗಳಲ್ಲಿ ಮಾಡೋದು ಐಟಮ್ ತುಂಬ ಇರುತ್ತವೆ. ತಾವೆಲ್ಲ ತಂದು ನೀವು ಆರಾಮಾಗಿ ಮಾಡ್ಬೋದು. ನಿಮ್ಗೆ ಗೊತ್ತಾಗಲಿ ಅಂಥೇಳಿ ನಾನು ಇದೊಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಥರ ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ತರ್ತೀನಿ. ನನ್ನ ಚಾನಲನ್ನು ನೀವು ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಒತ್ತಿ, ನಾನು ಹಾಕ್ತಾ ವಿಡಿಯೋ ಎಲ್ಲ ನಿಮಗೆ ಮೊದಲಿಗೆ ಬರುತ್ತವೆ. ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿಕೊಡಿ. ನಾವು ದುಡಿಬೇಕು ಅಂತ ಮನಸ್ಸು ಮಾಡಿದರೆ ಯಾವುದಾದ್ರೂ ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತೆ. ದುಡಿಯೋದಕ್ಕೆ ಮನಸ್ಸು ಮಾಡಬೇಕು. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತೇನೇ ಇಲ್ವಾ? ಅದನ್ನು ಅರ್ಥ ಮಾಡಿಕೊಂಡು ನಾವು ನಡೆದ್ರೆ ಜೀವನ ತುಂಬ ಸುಲಭ ಆಗುತ್ತೆ. ಇದೇ ಥರ ಬೇರೆ ಬೇರೆ ಐಡಿಯಾಗಳನ್ನು ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ. ನೋಡಿ, ಈಗ ಎಷ್ಟು ಬೇಗ ಇದು ತುಂಬ ಜಾಸ್ತಿ ಏನು ಕೆಲಸ ಇಲ್ಲ, ಇದು ತುಂಬ ಬೇಗ ಆಗುತ್ತೆ. ಏನು ಕಷ್ಟದ ಕೆಲಸ ಏನೂ ಇಲ್ಲ ಇದರಲ್ಲಿ. ರೆಡಿ ಸಿಗುತ್ತೆ, ಅದು ತಂದು ಕರಿಯೋದು, ಪ್ಯಾಕ್ ಮಾಡೋದು ಅಷ್ಟೇ. ಮತ್ತು ಹೊರಗಡೆ ಹೋಗಿ ಕೊಡೋದು. ಅದು ಗಂಡು ಮಕ್ಕಳು ಮನೆಯಲ್ಲಿ ಕೊಡೋದಿದ್ದರೆ ಅವರೆಲ್ಲ ಬೈಕಲ್ಲಿ ತೊಗೊಂಡು ಹೋಗಿ ಆರಾಮಾಗಿ ಕೊಟ್ಟು ಬರ್ಬೋದು. ಏನೂ ಕಷ್ಟ ಇಲ್ಲ. ಯಾರು ಬೇಕಾದರೂ ಆರಾಮಾಗಿ ಮಾಡಬಹುದಾದಂಥ ಬಿಸ್ನೆಸ್ ಇದು. ಇಂಥದ್ದೆಲ್ಲ ಮಾಡಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಈಗ ನೋಡಿ ಆಗ್ತಾ ಬಂತು. ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಯಾವ ಥರ ಬಿಸ್ನೆಸ್ ಐಡಿಯಾಗಳು ಬೇಕು ಹೇಳಿ, ನಾನು ವಿಡಿಯೋ ಮೂಲಕ ಮಾಡಿ ತೋರಿಸ್ತೀನಿ. ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ. ಈಗ ನೋಡಿ ಆಯಿತು, ಈಗ ಎಲ್ಲ ಆಯಿತು, ಪ್ಯಾಕ್ ಮಾಡಿ ಆಯಿತು. ನೋಡಿ, ಈಗ ಒಂದು ದಾರ ತಗೊಂಡು ಈ ಹೂವೆಲ್ಲ ಕಟ್ತಾರಲ್ಲ
ಆ ದಾರ ತಗೊಂಡು ಈ ಒಂದು ಸೂಜಿಯಲ್ಲಿ ದಬ್ಬಣದಲ್ಲಿ ಹಾಕ್ಕೊಂಡು ಈ ಥರ ಎಲ್ಲ ಪೋಣಿಸ್ಕೋಬೇಕು. ಪೋಣಿಸಿದಾಗ ಒಂದು ಗೊಂಚಲು ಥರ ಆಗುತ್ತೆ, ಅದು ನೋಡಿ ಆಯಿತು. ಇದೇ ಥರ ಮತ್ತೆ ನಾನು ವಿಡಿಯೋ ಹಾಕ್ತಾ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.